ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಿರುವುದನ್ನು ವಿರೋಧಿಸಿ ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಪ್ರತಿಭಟನೆ ನಡೆಸಿ ಡಿಸಿ ಮೂಲಕ ರಾಜ್ಯಪಾಲರಿಗೆ ಮನವಿ ನೀಡಲಾಯಿತು. ಕೆಟಿಟಿಪಿ ಕಾಯ್ದೆಯಲ್ಲಿನ ತಿದ್ದುಪಡಿಯ 2 ಕೋಟಿ ರೂಪಾಯಿ ವರೆಗಿನ ಸಿವಿಲ್ ವರ್ಕ್ ಗುತ್ತಿಗೆಗಳಲ್ಲಿ 1 ಕೋಟಿ ರೂಪಾಯಿಗಳವರೆಗೂ ಸರಕು ಸತ್ತು ಸೇವಾ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡ 4% ಮೀಸಲಾತಿಯನ್ನು ಅನುಮತಿಸಿದೆ. ಈ ಮೀಸಲಾತಿಯು ಸಂವಿಧಾನದಲ್ಲಿ ಆರ್ಟಿಕಲ್ 15ರ ಉಲ್ಲಂಘನೆ ಆಗಿದೆ. ರಾಜ್ಯವು ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ನಾಗರಿಕ ತಾರತಮ್ಯ ಮಾಡುವುದನ್ನು ನಿಷೇಧಿಸಿದರೂ ರಾಜ್ಯ ಸರ್ಕಾರ ಮೀಸಲಾತಿ ತಂದಿರುವುದು ದುರಾದೃಷ್ಟಕರ ಎಂದು ಸಂಘಟನೆ ಈ ಮೀಸಲಾತಿಯನ್ನು ರಾಷ್ಟ್ರೀಯ ಸಮಗ್ರತೆಗೆ, ಏಕತೆಗೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗಲಿದ್ದು ರಾಜ್ಯ ಸರ್ಕಾರ ತಕ್ಷಣವೇ ಈ ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಲಾಯಿತು. ಒಂದು ಗೋಮಾತೆ ಸಮಸ್ಯೆ ಆದ್ರೆ ಬರುತ್ತೆ, ಹಿಂದೂ ಹೆಣ್ಮಕ್ಳಿಗೆ ತೊಂದರೆ ಆದ್ರೆ ಬರುತ್ತೆ, ಹಿಂದುತ್ವದ ವಿಚಾರಗಳಿಗೆ ತೊಂದರೆ ಆದ್ರೆ ಬರುತ್ತೆ. ಇವತ್ತು ಕಾಂಟ್ರಾಕ್ಟರ್ ಸಮಸ್ಯೆ ಆದ್ರೂ ಕೂಡ ವಿಶ್ವ ಹಿಂದೂ ಪರಿಷತ್ ಬಂದಿದೆ ಅಂತ ಯಾವತ್ತ ಪ್ರತಿಯೊಬ್ಬ ಹಿಂದೂಗೂ ಸಮಸ್ಯೆ ಆದ್ರೆ ಅವನ ಪರವಾದ ನ್ಯಾಯಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಎಂತ ದುಡ್ಡಲ್ಲೇ ಬೇಕಾದ್ರೆ ಕೂರುತ್ತೆ, ಎಂತ ಮಳೆಯಲ್ಲೇ ಬೇಕಾದ್ರೆ ಕೂರುತ್ತೆ, ಯಾವ ಮಟ್ಟದ ಹೋರಾಟಕ್ಕೆ ಕೂಡ ಇರುತ್ತೆ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಇಷ್ಟೇ ಅಲ್ಲ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಹಂತ ಹಂತವಾಗಿ ನಮ್ಮನ್ನ ತುಳಿತಾ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನೀವೇನು ಜೀವನದ ಪರ್ಯಂತ ಸಿಎಂ ಆಗಿರಲ್ಲ, ಇದೇನೇ ಇನ್ನು ಕೆಲವೇ ದಿನಗಳು ಮಾತ್ರ. ಆದ್ರೆ ಅಷ್ಟರಲ್ಲಿ ನಿಮಗೇನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಕೂಡ ನೀವು ಮಾಡ್ಕೊಳ್ತಾ ಇದ್ದೀರಾ. ಹಿಂದೂಗಳು ಯಾವ ಸಮಾಜ ಇವತ್ತು ಸಿದ್ದರಾಮಯ್ಯನವರು ನಮ್ಮ ಸಮಾಜದಿಂದ ಒಬ್ಬರು ಸಿಎಂ ಆಗಿದೆ ಅಂತ ಸಂತೋಷ ಪಡ್ತು, ಯಾವ ಸಮಾಜ ನಿಮ್ಮನ್ನ ತಲೆ ಮೇಲೆ ಎತ್ಕೊಂಡು ಹೋಗ್ತೋ ಅದೇ ಸಮಾಜದ ಕೂಡ ನೀವು ಅನ್ಯಾಯ ಮಾಡಿದ್ದೀರಾ. ಅದೇ ಸಮಾಜದ ತುಂಬಂತ ಅನ್ನಕ್ಕೆ ಕೂಡ ನೀವು ಕೈ ಹಾಕಿ ಅವರ ಅನ್ನಕ್ಕೆ ಕೂಡ ನೀವು ಹಾಳು ಮಾಡಿದ್ದೀರಾ. ಸಿದ್ದರಾಮಯ್ಯರೇ, ಈ ಸಮಾಜನೂ ಕೂಡ ನಿಮ್ಮನ್ನ ಕೊಂದಿಸಲ್ಲ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಂಧುಗಳೇ, ನಾವು ಕೆಲವೇ ಕಾರ್ಯಕರ್ತರು ಈ ಪುಸ್ತಕದಲ್ಲಿ ಕೂಡ ನಿಜವಾಗಿ ಬಂದಿದ್ದೀವಿ. ಇಟ್ಕೊಟ್ಟಿರ್ತಕ್ಕಂಥ ಹಿರಿಯರು ಸಣ್ಣ ಮಾತು ಹೇಳಿದ್ರೆ ಸಾಕು, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಂಘಟಿಸಿದ ಘೋಷಣೆಗಳನ್ನ ಕೇಳಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ಕೊಡಗಿದರೆ ವಿಧಾನಸೌಧ ನಡೆಯುವುದು ಅಂತ ನಾವೆಲ್ಲ ಘೋಷಣೆಗಳನ್ನ ಕೇಳಿದ್ದೇವೆ. ನಮ್ಮ ಹಿರಿಯರು ಒಂದೇ ಮಾತು ಹೇಳಿದ್ರೆ ಸಾಕು, ಮುಂದಿನ ದಿನಗಳಲ್ಲಿ ಈ ನ್ಯಾಯಕ್ಕಾಗಿ ವಿಧಾನಸೌಧವನ್ನು ಕೂಡ ಮುತ್ತಿಗೆ ಹಾಕ್ತೇವೆ, ವಿಧಾನಸೌಧವನ್ನು ಕೂಡ ನಾವು ನಡೆಸುತ್ತೀವಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ.